7ನೇ ದಿನದ ಉತ್ಖನನ ಅನಾಮಿಕ ವ್ಯಕ್ತಿಯ ನಿರೀಕ್ಷೆಯಂತೆ ಆಗಿಲ್ಲ. ಯಾಕೆಂದರೆ ಆತ ನಿರೀಕ್ಷೆ ಮಾಡಿರುವಂಥದ್ದು 11 ಮತ್ತು 12ನೇ ಸ್ಪಾಟಲ್ಲಿ ಕಳೆ ಬರ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ. ಆದರೆ ಇವತ್ತು ಕೂಡ ಆತನ ನಿರೀಕ್ಷೆ ಹುಸಿಯಾಗಿದೆ. 11ನೇ ಸ್ಪಾಟ್ ಮತ್ತು 12ನೇ ಸ್ಪಾಟನ್ನು ಉತ್ಖನನ ಮಾಡಿದಾಗ ಯಾವುದೇ ಕಳೆ ಬರದ ಅಂಶಗಳು ಕೂಡ ಸಿಕ್ಕಿಲ್ಲ. ನೇರವಾಗಿ ನೇತ್ರಾವತಿಯ ಆ ಭಾಗದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಆ ಭಾಗದಲ್ಲಿ 12ನೇ ಸ್ಪಾಟ್ನ ಉತ್ಖನನ ಇವತ್ತು ಮಧ್ಯಾಹ್ನ ಊಟದ ವಿರಾಮದ ಬಳಿಕ ಮಾಡಲಾಗಿತ್ತು. ಜೋರಾಗಿ ಮಳೆ ಬಂದಂಥ ಹಿನ್ನೆಲೆಯಲ್ಲಿ ಮಾನವ ಶ್ರಮವನ್ನು ಉಪಯೋಗಿಸದೆ ನೇರವಾಗಿ ಹಿಟಾಚಿ ಮೂಲಕವಾಗಿ ಉತ್ಖನನ ಮಾಡಲಾಯಿತು. ಅನಾಮಿಕ ವ್ಯಕ್ತಿ ಹೇಳಿದಷ್ಟು ಆಳವಾಗಿ SIT ತಂಡ ಅಗೆದ್ರು. ಯಾವುದೇ ರೀತಿಯಾಗಿ ಫಲಿತಾಂಶ ಲಭ್ಯವಾಗಿಲ್ಲ. ಸದ್ಯ ಶೂನ್ಯ ಫಲಿತಾಂಶದೊಂದಿಗೆ ಮತ್ತೆ ಗುಂಡಿಯನ್ನು ಮುಚ್ಚಲಾಗಿದೆ. ಹಾಗಾಗಿ ನಿರೀಕ್ಷೆಯ 9, 10, 11, 12 ಈ 4 ಸ್ಪಾಟ್ಗಳು ಕೂಡ ಈಗ ಬ್ಲ್ಯಾಂಕ್ ಆಗಿರುವಂಥದ್ದು. ವಿಶ್ವಾಸವನ್ನು ಹೊಂದಿದ್ದಂಥ ಅನಾಮಿಕ ವ್ಯಕ್ತಿಯ ಮತ್ತೆ ವಿಶ್ವಾಸಕ್ಕೆ ಇಲ್ಲಿ ಧಕ್ಕೆ ಬಾರಿದೆ. ಮತ್ತು ಆತ ವಕೀಲರ ತಂಡದ ಜೊತೆ ಹೇಳಿದ್ದ, ಸಾಕಷ್ಟು ಅವರಿಗೆ ಒಂದು ಬದ್ಧತೆಯನ್ನು ಕೂಡ ಕೊಟ್ಟಿದ್ದ. ಖಂಡಿತವಾಗ್ಲೂ 9ನೇ ಸ್ಪಾಟಲ್ಲಿ ಮತ್ತು 10ನೇ ಸ್ಪಾಟಲ್ಲಿ, ಅದು ಬಿಟ್ಟರೆ 11 ಮತ್ತು 12ರಲ್ಲಿ ಕಳೆ ಬರದ ಅಂಶಗಳು ಸಿಕ್ಕೇ ಸಿಗುತ್ತೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದ. ಆದರೆ ಇವತ್ತು ಕೂಡ ಆತನ ವಿಶ್ವಾಸ ಈಗ ಮುಳುವಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ಪ್ರಕರಣ ಮತ್ತೊಂದು ಸುತ್ತಿಗೆ ಹೋಗ್ತಾ ಇದೆ. ಕೊನೆಯದಾಗಿರುವಂಥದ್ದು ಸ್ಪಾಟ್ ನಂಬರ್ 13. ಅದು ನಾಳೆ ಉತ್ಖನನ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಅದರಲ್ಲೂ ಕೂಡ ಕಳೆ ಬರದ ಅಂಶಗಳು ಸಿಗೋದು ಬಹುತೇಕ ಕಡಿಮೆ. ಯಾಕೆಂದರೆ ಆ ಭಾಗದಲ್ಲಿ ಹಿಂದೆ ಹಲವಷ್ಟು ಅಭಿವೃದ್ಧಿ ಕಾಮಗಾರಿಗಳು ಕೂಡ ಆಗಿದೆ. 2019ನೇ ಇಸವಿಯಲ್ಲಿ ಬಂದಂಥ ಮಹಾಪ್ರಳಯಕ್ಕೆ ಆ ಭಾಗವೂ ಕೂಡ ಸಂಪೂರ್ಣವಾಗಿ ನಾಮಾವಶೇಷ ಆಗಿತ್ತು. ಅಲ್ಲಿ ಸುಮಾರು 80 ಲೋಡ್ನಷ್ಟು ಮಣ್ಣನ್ನು ಸುರಿಯಲಾಗಿತ್ತು. ಅದೇ ಪ್ರದೇಶದಲ್ಲಿ ಅನಾಮಿಕ ವ್ಯಕ್ತಿ 13ನೇ ಸ್ಪಾಟನ್ನು ಗುರುತು ಮಾಡಿದ್ದಾನೆ. ನಾಳೆ ಆಗುವಂಥದ್ದು 13ನೇ ಸ್ಪಾಟ್. ಇವತ್ತು ಒಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಉತ್ಖನನ ಪ್ರಕ್ರಿಯೆ ಬಂದಿದೆ. ನಾಳೆ ಬೈ ಚಾನ್ಸ್ ಕಳೆ ಬರ ಸಿಕ್ಕರೆ ಅದು ಮತ್ತೊಮ್ಮೆ ಜೀವವನ್ನು ಪಡೆಯುತ್ತೆ. ಈ ಉತ್ಖನನ ಪ್ರಕ್ರಿಯೆ ಮತ್ತೊಂದು ಮಜಲಿಗೆ ಹೋಗುತ್ತೆ. 13ನೇ ಸ್ಪಾಟ್ ಆದ ಬಳಿಕವೂ ಕೂಡ SIT ಯಾವ ನಿರ್ಧಾರವನ್ನು ಕೈಗೊಳ್ಳುತ್ತೆ ಅದು ನಾಳೆ ಭವಿಷ್ಯದಲ್ಲಿ ತೀರ್ಮಾನ ಆಗುತ್ತೆ. ಕ್ಯಾಮರಾಮ್ಯಾನ್ ಗುರುಶೇಖರ್ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಗಾಡಿ ಕೊಡಲಿ, ಆ ಕಡೆ ರೈಟ್ಗೆ ಹೋಗು. ಡ್ರೈವರ್ ಪಕ್ಕದಲ್ಲಿ ಇಡು. ಅಯ್ಯೋ ಅದಾದ यहाँ पे बात नहीं
ಅವ್ರು